ರಸ್ತೆ ಅಭಿವೃದ್ಧಿಗಾಗಿ ಬೀದಿಗಿಳಿದ ಬಿಜೆಪಿ ಮುಖಂಡ. ಸಾದಲಿ ಗ್ರಾಮದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ. ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ನೇತೃತ್ವದಲ್ಲಿ ನಡೀತಾ ಇದೆ ಸತ್ಯಾಗ್ರಹ. ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಸಾದಲಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂತಹ ಧರಣಿ ಸತ್ಯಾಗ್ರಹ. ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡರ ನೇತೃತ್ವದಲ್ಲಿ ಈ ಸತ್ಯಾಗ್ರಹ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿ ಅದು. ಅಲ್ಲಿ ನಡೀತಾ ಇದೆ ಸತ್ಯಾಗ್ರಹ. ಸಾದಲಿ ಪೆರೇಸಂದ್ರ ರಸ್ತೆ ಅಭಿವೃದ್ಧಿಗೆ ಆಗ್ರಹಿಸಿ ಹೋರಾಟ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಪೆರೇಸಂದ್ರದಿಂದ ಸಾದಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು. ರಸ್ತೆ ಸಂಪೂರ್ಣ ಹಾಳಾಗಿದ್ರೂ ಕೂಡ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಜನಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಗಾಡಿಗಳು ಹೋಗೋದಕ್ಕೂ ಕೂಡ ಆ ರಸ್ತೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದು ರಸ್ತೆನೋ ಬಾವಿನೋ ಕೆರೆನೋ ಒಂದು ಅರ್ಥ ಆಗ್ತಾ ಇಲ್ಲ. ಜನರಿಗೆ ಸಿಗಬಹುದಾದ ಮೂಲಭೂತ ಸೌಕರ್ಯಗಳ ಪೈಕಿ ರಸ್ತೆ ಕೂಡ ಒಂದು. ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಊರು ಅಂತಾರೆ, ಸುಡುಗಾಡು ಅಂತಾರೆ. ಒಂದು ಗ್ರಾಮ ಆಗಿರಲಿ, ನಗರ ಆಗಿರಲಿ, ಆ ನಗರದಲ್ಲಿ ನೀರಿನ ಸೌಕರ್ಯಗಳಿರಬೇಕು, ಶೌಚಾಲಯದ ಸೌಕರ್ಯಗಳಿರಬೇಕು, ರಸ್ತೆಯ ಸೌಕರ್ಯಗಳಿರಬೇಕು. ಜನ ಇರೋ ಗ್ರಾಮದಲ್ಲಿ ಸಾರಿಗೆ ವ್ಯವಸ್ಥೆ ಇರಬೇಕು. ಸಾರಿಗೆ ಇರಬೇಕು ಅಂದರೆ ನೆಟ್ಟಿಗಿರೋ ರಸ್ತೆಗಳು ಬೇಕು. ಅಲ್ಲಲ್ಲಿ ಗುಂಡಿ, ಅಲ್ಲಲ್ಲಿ ಹೊಂಡ. ಇದನ್ನು ರಸ್ತೆ ಅಂತಾರೋ ಅಥವಾ ಸುಡುಗಾಡು ಅಂತಾರೋ ಗೊತ್ತಿಲ್ಲ. ಒಟ್ಟಾರೆ ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡರ ನೇತೃತ್ವದಲ್ಲಿ ಈ ಸತ್ಯಾಗ್ರಹ ನಡೀತಾ ಇದೆ. ಹಾಗಾದರೆ ಈ ಸತ್ಯಾಗ್ರಹದ ಅಪ್ಡೇಟ್ಸ್ಗಳೇನಿದೆ? ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಯಾವೊಬ್ಬ ನಾಯಕನೂ ಬಂದು ಪ್ರಶ್ನೆಯನ್ನ ಮಾಡಿಲ್ಲ. ಯಾರೂ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ. 4.5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 10 ಕೋಟಿ ಪ್ರಸ್ತಾವನೆಯಾಗಿದೆ. ಇದನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆಗೊಳಿಸಲು ಸರ್ಕಾರಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ. ಸಾಮಾಜಿಕ ಹೋರಾಟಗಾರರು, ಸಮಾನ ಮನಸ್ಕ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ. 4.5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 10 ಕೋಟಿ ಪ್ರಸ್ತಾವನೆಯಾಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆಗೊಳಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಅಹೋರಾತ್ರಿ ಧರಣಿ ನಡೀತಾ ಇರತಕ್ಕಂತಹದ್ದು. ಬಿಡುಗಡೆಗೊಳಿಸಲು ಸರ್ಕಾರಕ್ಕೆ ಆಗ್ರಹಿಸ್ತಾ ಇರುವಂತಹದ್ದು. ರಸ್ತೆ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಈಗಾಗಲೇ ಮುಖ್ಯಮಂತ್ರಿಯ ಏನು ವಿಶೇಷವಾದಂತಹ ಅನುದಾನ ಅದನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿ ಇದು. ಈಗಾಗಲೇ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಈ ಧರಣಿ ನಡೀತಾ ಇದೆ. ಇನ್ಫಾರ್ಮೇಶನ್ ಇಲ್ಲ. ಇದು ಚರಂಡಿ ಮಾಡೋನಲ್ಲ ರೋಡ್ ಗಡ್ಡ ಒಂದು ನಿಮಿಷ ಮೇಡಮ್. ಯಾವ ಪಂಚಾಯತ್ ಬರಲ್ಲ ಮೇಡಮ್, ಯಾರು ಬರಲ್ಲ. ಇದೊಂಥರ ನಿಜವಾಗ್ಲೂ ಕೂಡ ಇದೊಂಥರ ಶೇಮ್. ಇದು ನಮ್ಮ ಸಾದಲಿ ಹೋಬಳಿಯ ಜನಾಂಗಕ್ಕೆ ಮಾಡ್ತಾ ಇರ್ತಕ್ಕಂಥ ಅವಮಾನ. ಯಾರು ಬೇಕಾದ್ರೆ ಮಾಡಿಸ್ಕೊಂಡವ್ರೆ. ಇದರಿಂದ ಇವತ್ತು ನಾವು IT-BT ಲೆಕ್ಕದಲ್ಲಿ ಮಾತಾಡ್ತಾ ಇದೀವಿ. ಇಡೀ ಪ್ರಪಂಚಕ್ಕೆ ಬೆಂಗಳೂರು ಸಾಫ್ಟ್ವೇರ್ಗೆ ಫೇಮಸ್. ಆದ್ರೆ ರಸ್ತೆ ಇಲ್ಲ. ನಾವು ಬೆಂಗಳೂರಿಗೆ ಕೂಗಳತೆಯಲ್ಲಿ ದೂರದಲ್ಲಿದ್ದೀವಿ, ನಮ್ಗೆ ರಸ್ತೆ ಇಲ್ಲ. ನಾವು ಬೇರೆ ಏನಾದ್ರು ಕೇಳ್ತಾ ಇದೀವ? ಸುಮಾರು ಈ ಭಾಗದಲ್ಲಿ ಯಾರು IAS ಆಫೀಸರ್ಗಳಿಲ್ಲ, ಯಾರು ಸರ್ಕಾರಿ ನೌಕರಿಲ್ಲ, ಎಲ್ಲ ರೈತರು. ನಾವು ಸುಮಾರು ವರ್ಷಗಳಿಂದ ನೆಲೆಗುದಿಗೆ ಬಂದಿರತಕ್ಕಂತಹ ಒಂದು ಕಾಮಗಾರಿ ಊರಿನ ಮುಖಂಡರು ಹಾಗೂ ಸುತ್ತಮುತ್ತಲಿನ ಊರುಗಳವರು ಅನೇಕ ಬಾರಿ ಪ್ರಸ್ತಾವನೆಯನ್ನು ಕೊಟ್ಟರೂ ಸಹ ಇಲ್ಲಿ ಯಾವುದೇ ತರಹದ ಕಾಮಗಾರಿಗಳು ಆಗಿರಲಿಲ್ಲ. ನೀವು
ಮೇನ್ ರೋಡಿಂದ ಬರಬೇಕಾದ್ರೆ ಚಿಕ್ಕಬಳ್ಳಾಪುರ ಬೌಂಡ್ರಿ ಎಷ್ಟಿದೆಯೋ ಅಲ್ಲಿವರೆಗೂ ರಸ್ತೆ ಚೆನ್ನಾಗಿದೆ. ಅದಾದ್ಮೇಲೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ನಾವು ಶಿಡ್ಲಘಟ್ಟ ತಾಲೂಕು ಎಂಟ್ರಿ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಅಷ್ಟು ವರಸ್ಟ್ ಆಗಿದೆ ರಸ್ತೆ ಇದು. ಈಗಾಗಲೇ SSLC ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದಾವೆ. ಎಲ್ಲರೂ ಗೋಳು ಹೇಳ್ಕೊತಾ ಇದ್ದಾರೆ, ಸ್ವಾಮಿ ಸರಿಯಾದ ಸಮಯಕ್ಕೆ ಮಕ್ಕಳು ಪರೀಕ್ಷೆ ಅಟೆಂಡ್ ಆಗ್ತಾ ಇಲ್ಲ. ಆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಒಂದು ಕಾರನ್ನ ಬಾಡಿಗೆಗೆ ತಗೊಂಡು ಮಕ್ಕಳನ್ನ ಇಲ್ಲಿಂದ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಬಸ್ ಅನುಕೂಲ ಇದ್ರೇನು ಆ ನಿರ್ವಾಹಕರು ಯಾವುದೇ ಕಾರಣಕ್ಕೂ ಈ ರಸ್ತೆಯಲ್ಲಿ ನಾವು ಬರೋದಿಲ್ಲ, ನಿಮ್ಮ ಸಾದಲಿ ಗ್ರಾಮದಲ್ಲಿ ಏನಾದ್ರು ಬಂದ್ರೆ ನಮ್ಮ ಬಸ್ಸುಗಳು ಮೂನೇ ಆಗೋದಿಲ್ಲ, ಆ ರೀತಿಯಾಗಿ ವರಸ್ಟ್ ಆಗಿದೆ, ಹಂಗಾಗ್ಬಿಟ್ಟು ನಿಮ್ಮ ಗ್ರಾಮಕ್ಕೆ ನಮ್ಮ ಬಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಾದಲಿ ಗ್ರಾಮದ ರಸ್ತೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಯಾರು? ಗೌರ್ಮೆಂಟ್ ಬಸ್. ರಾತ್ರಿ ಹೊತ್ತು 7 ಗಂಟೆ 8 ಗಂಟೆಗೆ ಮೇನ್ ರೋಡ್ ಎಲ್ಲೋ ಅಲ್ಲಿ ಒಂದೂವರೆ ಕಿಲೋಮೀಟರ್ ಆ ಕಡೆ ಇಳಿದು ಹೆಣ್ಮಕ್ಳೆಲ್ಲ ನಡ್ಕೊಂಡ್ ಬರ್ಬೇಕಾದ್ರೆ ಸುಮಾರು ಕಳ್ಳತನಗಳು ಸಹ ಆಗಿದ್ದಾವೆ. ಯಾವುದೇ ಬಸ್ಸು ಊರೊಳಗಡೆ ಬರ್ತಾ ಇಲ್ಲ. ಅದಾದ್ಮೇಲೆ ಒತ್ತಡಗಳ ಮೇಲೇನು ಕಾಟಾಚಾರಕ್ಕೆ ಅಂದಾಗೆ ಈ ಕಾಮಗಾರಿ ಶುರು ಮಾಡ್ತಾರೆ. ಒಂದು ಕಡೆ ನೋಡಿದ್ರೆ 18 ಅಡಿ ಇದೆ, ಒಂದು ಕಡೆ 16 ಅಡಿ ಇದೆ, ಒಂದು ಕಡೆ 20 ಅಡಿ ಇದೆ. ಎಲ್ಲೂ ಸಹ ಮೆಜರ್ಮೆಂಟ್ ಇಲ್ಲ. ಒಂದು ಜಂಟಿ ಸರ್ವೆ ಆಗಿರುತ್ತೆ, ಮಧ್ಯದ ರೋಡಿಂದ ಆ ಕಡೆ 40 ಅಡಿ ಈ ಕಡೆ 40 ಅಡಿ ಅಂತ ಹೇಳ್ಬಿಟ್ಟು ಆ ಪ್ರಸ್ತಾವನೆಯನ್ನ ಏನು ಜಂಟಿ ಸರ್ವೆ ಆಗಿದೆ ಆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಯಾವೊಬ್ಬ ಅಧಿಕಾರಿ ಆಗ್ಲಿ ಪ್ರತಿನಿಧಿ ಆಗ್ಲಿ ಇಲ್ಲಿಂದ ಮಾಡಿಲ್ಲ. ಇವ್ರು ಇಲ್ಲೇ ಏನ್ ಮಾಡಿದ್ರೆ ಪಂಚಾಯತಿ ವಾರಲ್ಲಿ ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಪಂಚಾಯತಿ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ. ಕೇವಲ ಮಧ್ಯ ರೋಡಿಂದ 20 ಅಡಿ ಆ ಕಡೆ 20 ಅಡಿ ಈ ಕಡೆ ಅಂತ ಹೇಳ್ಬಿಟ್ಟು ಅದು ಏನಾದ್ರು ಒಂದು ಅವ್ಯವಸ್ಥೆ ಮಾಡ್ಬೋದಾ ಅನ್ನೋದನ್ನು ಅವರು ಮಾಡ್ತಾ ಇದಾರೆ. ನಾವು ಖಂಡಿತವಾಗಿ ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಪಾಪ ಎಲ್ಲ ಬಡ ಜನಗಳಿದ್ದಾರೆ, ರೈತಾಪಿ ಬಾಂಧವರಿದ್ದಾರೆ, ಅವ್ರನ್ನೆಲ್ಲ ಇರ್ತಕ್ಕಂಥ ನೂರಾರು ವರ್ಷಗಳಿಂದ ಬದುಕಾಗ್ತಾರೆ. ಮನೆಯನ್ನ ಒಡೆದಾಕಿ ನಾವು ರಸ್ತೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರಿಗೆ ಸೇರ್ತಕ್ಕಂಥ ಒಂದು ಏನು ಪರಿಹಾರ ಇದೆ ಅದನ್ನ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇಲ್ಲಿಗೆ ಬಂದು ಅದನ್ನ ಘೋಷಣೆ ಮಾಡಬೇಕು. ಈ ರಸ್ತೆಯನ್ನ ಮಾಡೋದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಇರಬೇಕು, ಜಂಟಿ ಸರ್ವೆ ಏನಾಗಿದೆ, ಗ್ರಾಮಸ್ಥರ ಸಮ್ಮುಖದಲ್ಲಿ ಅವರು ಎಷ್ಟು ದಿನದಲ್ಲಿ ಕಾಮಗಾರಿನ ಮುಗಿಸ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಹೇಳಬೇಕು ಅಂತೇಳಿ ಇವತ್ತಿನ ದಿವಸ ಗ್ರಾಮಸ್ಥರೆಲ್ಲ ಇಲ್ಲಿ ಧರಣಿಯನ್ನ ಕೂತಿದ್ವಿ. ದಯಮಾಡಿ ನಾವು ಈ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡ್ತೀವಿ, ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ, ಯಾರು ಈ ರಸ್ತೆಯ ಕಾಮಗಾರಿ ಗುತ್ತಿಗೆದಾರರಿದ್ದಾರೆ, ಯಾವ ಡಿಪಾರ್ಟ್ಮೆಂಟು ಇದನ್ನ ಇನಿಷಿಯೇಟ್ ತಗೊಂಡಿದ್ದಾರೆ ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಇದ್ರ ಬಗ್ಗೆ ಗಮನ ಹರಿಸಿ